ಸರ್, ಪ್ರಿಯಾಂಕ್ ಖರ್ಗೆ ಅವರು RSS ಬಗ್ಗೆ ನಾವು ಮಾತಾಡಿರೋದು ನೋಡಿದ್ವಿ. ದೆವ್ವ ಅಂತ ಹೇಳಿದ್ರು. ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿದ್ರು. ನಾವು ಬಿಜೆಪಿ ಜೊತೆ ಹೋರಾಡೋಣ, ದೆವ್ವದ ಜೊತೆ ಹೋರಾಡೋಣ, ನೆರಳಿನ ಜೊತೆ ಹೋರಾಡೋಣ. ಅದು ಏನು ಅವರಿಗೆ ಯಾರ್ದು ಪ್ರಿಯಾಂಕ್ ಖರ್ಗೆ RSS ಬಗ್ಗೆ ಮಾತಾಡೋದು, BJP ಒಳಗೆ ಮಾತಾಡೋದಿಲ್ಲ ಬಿಡ್ರಿ ಅವರು. ಯಾಕಂದ್ರೆ BJP ನಾಯಕರ ಜೋಡನೆ ಅಡ್ಜಸ್ಟ್ ಅದಾರ ಅವ್ರು. ಯಡಿಯೂರಪ್ಪ ವಿಜೇಂದ್ರ ಜೋಡನೆ ಅಡ್ಜಸ್ಟ್ ಅದಾರೆ. ಯಾಕಂದ್ರೆ ಅವ್ರಿಗೆ ಹೆಂಗೆ ಅನುಕೂಲ ಆಗ್ಬೇಕಂತ ಕ್ಯಾಂಡಿಡೇಟ್ ಆಗ್ತಾರೆ. ಮತ್ತು ವಿಜೇಂದ್ರನೆಲ್ಲ ಚೇಲಾಗಳು ಮೊನ್ನೆ ಕಲಬುರಗಿ ಲೋಕಸಭೆದೊಳಗೆ ಪೂರ್ತಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹಳೆ ದೇವ್ರದನ್ನೇ ಚುನಾವಣೆ ಮಾಡ್ಯಾರ ಅವರು. ಹಿಂಗಾಗಿ BJPಗೆ ಅವರು ಭಾಳ ಬೈದಿಲ್ಲ, RSSಗೂ ಬೈದು. ಅಂದ್ರೆ ಬಹುಶಃ ನನಗೆ ಅನಿಸ್ತದೆ ವಿಜೇಂದ್ರನೇ RSSಗೆ ಹೆಚ್ಚು ಬೈರಿ ಅಂದ್ರೆ ನಮ್ಮದು ಸ್ಥಾನ ಗಟ್ಟಿ ಆಗ್ತದೆ. ಯಾಕಂದ್ರೆ ಲಿಂಗಾಯತರು ಇದನ್ನ ಒಂದು ಬ್ಲ್ಯಾಕ್ ಮೇಲ್ ಮಾಡ್ಕೊತ ಬಂದಾನಲ್ಲ ಯಡಿಯೂರಪ್ಪ ಮತ್ತು ವಿಜೇಂದ್ರ. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಒಪ್ಪಂದಿರ್ಬೇಕು, ಅದಕ್ಕೆ RSS ಬೈಲಾಕತ್ತಾರ. RSS ಬೈ ಉದ್ದೇಶನು ಯಡಿಯೂರಪ್ಪ ಮತ್ತು ಈ ವಿಜೇಂದ್ರ ಮಾಡ್ತಾರೆ ಕೆಲವೊಂದು ಸಲ. ತಮ್ಮ ಚೇಲಾಗಳ ಕಡೆಯಿಂದ RSS ಬೇಲ್ ಸಂತೋಷರಿಗೆ ಬಯಸೋದು, ಸಂಘಕ್ಕೆ ಬಯಸೋದು, ಇದು ಮಾಮೂಲಿ ಅವ್ರ ಕುಟುಂಬದ ಒಂದು ಬ್ಲ್ಯಾಕ್ ಮೇಲ್ ತಂತ್ರ ಯಾವಾಗಲೂ ಇದೆ, ಈಗೇ ಅಲ್ಲ.